ಈ ವರ್ಷ ಪರಾಭವ ನಾಮ ಸಂವತ್ಸರದೊಳಗ ಗುರು ರಾಜ್ಯದ ರಾಜ ಅಧಿಪತಿ ರಾಷ್ಟ್ರಪತಿ ಆಗಿರುವ ಕಾರಣಕ್ಕಾಗಿ ಯಾವುದೇ ಕಾರಣಕ್ಕೂ ತಪ್ಪು ನಿರ್ಧಾರಗಳಾಗೋದಕ್ಕೆ ಅಥವಾ ಕೆಟ್ಟ ಕೆಲಸಗಳಾಗೋದಕ್ಕೆ ಅಥವಾ ಏನಾದ್ರೂ ಕೂಡ ತೊಂದರೆ ಆಗೋದಕ್ಕೆ ಗುರು ಆಗಿರ್ತಕ್ಕಂಥವ್ರು ಬಿಡೋದಿಲ್ಲ. ಅಂದ್ರೆ ಅನ್ಯಾಯ ಆಗ್ಲಿಕ್ಕೆ ಬಿಡೋದಿಲ್ಲ, ಕೆಟ್ಟ ಕೆಲಸಗಳಾಗ್ಲಿಕ್ಕೆ ಬಿಡೋದಿಲ್ಲ. ಒಂದನೇದು, ರಾಜ ರಾಷ್ಟ್ರಪತಿ ಆದ್ರೆ ರಾಜ ಹೇಳಿದ ಹಾಗೆ ಮಳೆ ಬೆಳೆ ಧಾನ್ಯ ಸಮೃದ್ಧಿ ಇವೆಲ್ಲ ಆಗ್ಬೇಕಾಗ್ತದೆ. ಆ ವಿಚಾರದಲ್ಲಿ ರೈತರು ಚಿಂತೆ ಮಾಡಬೇಕಾಗಿಲ್ಲ. ಒಳ್ಳೆ ಮಳೆ ಇದೆ, ಒಳ್ಳೆ ಬೆಳೆ ಇದೆ, ಜೊತೆಗೆ ಒಳ್ಳೆ ಬೆಲೆನೂ ಸಿಗ್ತದೆ, ರೈತರಿಗೆ ಸಿಗ್ತದೆ ಅನ್ನುವಂಥ. ಆದ್ರೆ ಈ ಪರಾಭವ ಅರ್ಥ ಏನು? ಯಾರು ಅಧರ್ಮದ ದಾರಿಯೊಳಗೆ ಹೋಗ್ತಿರ್ತಾರೆ, ಅಟ್ಟಹಾಸದಿಂದ ಮೆರೀತಿರ್ತಾರೆ, ನಾನೇ ಇಲ್ಲ ಅಂತ ಹೇಳಿ ಕುಳಿತಿರ್ತಾರೆ, ಅಂತವರಿಗೆ ಈ ಪರಾಭವನ ಸಂವತ್ಸರ ಉತ್ತಮವಾದ ಪಾಠವನ್ನು ಕಲಿಸ್ತದೆ. ಬಸವಣ್ಣನವರು ಒಂದು ಕಡೆ ಹೇಳ್ತಾರೆ, ಎನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ ಅಂತ ಹೇಳ್ತಾರೆ. ಯಾರು ಧರ್ಮದ ದಾರಿಯೊಳಗೆ, ನ್ಯಾಯದ ದಾರಿಯೊಳಗೆ, ಯಾರು ನೀತಿಯ ದಾರಿಯೊಳಗೆ, ಒಳ್ಳೆಯ ದಾರಿಯೊಳಗ, ಸತ್ಪಥದ ದಾರಿಯೊಳಗ ಹೋಗ್ತಾರೆ, ಅವರಿಗೆ ಗುರುವಿನ ಆಶೀರ್ವಾದ ಯಾವತ್ತೂ ಕೂಡ ಇರುತ್ತದೆ. ಅದಕ್ಕೆ ಸಾಧ್ಯವಾದಷ್ಟು ಈ ಪಂಚಾಂಗದ ಉದ್ದೇಶ, ಶಾಸ್ತ್ರಗಳ ಉದ್ದೇಶ ಏನಪ್ಪಾ ಅಂದ್ರೆ ನಿಮ್ಮ ಬದುಕಿನ ಒಳಗೆ ತಪ್ಪುಗಳನ್ನು ಕಡಿಮೆ ಮಾಡ್ಕೋಬೇಕು. ಅದೇ ಧರ್ಮದ ಉಪದೇಶ, ಬೇರೆ ಏನೂ ಅಲ್ಲ. ಈ ದಾರಿಯೊಳಗೆ ಹೋಗ್ತಾ ಇದ್ರೆ ಇದು ತಪ್ಪಪ್ಪ, ಚಲೋ ದಾರಿಯೊಳಗೆ ಹೋಗು. ಗುರುಗಳ ಆದೇಶ ಅಷ್ಟೇ, ಧರ್ಮ ಹೇಳೋದು ಅದನ್ನೇ, ಬೇರೆ ಏನೂ ಅಲ್ಲ. ಅದಕ್ಕೆ ಎಷ್ಟು ಸಾಧ್ಯ ಆ ಎರರ್ಸ್ ಅನ್ನ ಕಡಿಮೆ ಮಾಡ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು. ಒಳ್ಳೆ ಹಾದಿಗೆ ಸಾಕ್ತಕ್ಕಂಥ ಗುಣವನ್ನು ಕಲಿಯಬೇಕು.